ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪ್ರಥಮ BA BComನ ಕನ್ನಡ ಭಾಷೆಯ ಬ್ಲಾಕ್ 4ನಲ್ಲಿ ಬರುವಂತಹ ಒಂದು ಪ್ರಮುಖವಾದ ವಿಷಯ ಆಡಳಿತ ಕನ್ನಡ ಎಂಬ ಪಠ್ಯದ ಬಗ್ಗೆ ನೋಡೋಣ. ಆಡಳಿತ ಕನ್ನಡ ಅಂತಂದರೆ ಏನು, ಕನ್ನಡ ಅನ್ನೋದು ಹೇಗೆ ಆಡಳಿತ ಕನ್ನಡವಾಗಿ ಬದಲಾಯಿತು ಅನ್ನೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಈ ಆಡಳಿತ ಕನ್ನಡ ಅನ್ನೋ ಪಠ್ಯದಲ್ಲಿ ನಮಗೆ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಕ್ವಶನ್ಸ್ ಮಿಸ್ ಆಗಲ್ಲ. ಇದರಿಂದ 10ರಿಂದ 15 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ. ಸೊ ಮೊದಲನೇದಾಗಿ ನಾವು ನೋಡಬೇಕು ಅಂತಂದರೆ ಕನ್ನಡ ಭಾಷೆಯ ಇತಿಹಾಸ. ಕನ್ನಡ ಭಾಷೆ ಅನ್ನೋದು ತುಂಬ ದೀರ್ಘವಾದ ಇತಿಹಾಸವನ್ನು ಹೊಂದಿರುವಂತಹ ಒಂದು ಸಮೃದ್ಧವಾದ ಭಾಷೆಯಾಗಿದೆ. ಸಮೃದ್ಧವಾಗಿ ಬೆಳೆದಿರುವಂತಹ ಒಂದು ಭಾಷೆಯಾಗಿದೆ. ಇದಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸವಿದೆ. ಕನ್ನಡ ಭಾಷೆ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆ ಅನ್ನುವಂಥದ್ದು ದ್ರಾವಿಡ ಕುಟುಂಬಕ್ಕೆ ಸೇರಿದ್ದು. ನಮ್ಮ ದಕ್ಷಿಣ ಭಾರತದಲ್ಲಿ ಬಳಸುವಂತಹ ಎಲ್ಲ ಭಾಷೆಗಳು ದ್ರಾವಿಡ ಕುಟುಂಬಕ್ಕೆ ಸೇರಿದ್ದು. ಹಾಗೆಯೇ ಕನ್ನಡ ಕೂಡ ದ್ರಾವಿಡ ಕುಟುಂಬಕ್ಕೆ ಸೇರಿದ ಭಾಷೆಗಳಲ್ಲಿ ಒಂದು ಪ್ರಮುಖ ಭಾಷೆಯಾಗಿದೆ. ಕನ್ನಡ ಅನ್ನುವಂತಹದ್ದು ಕರ್ನಾಟಕ, ನಮ್ಮ ರಾಜ್ಯ ಏನಿದೆ, ಈ ರಾಜ್ಯ ಅಧಿಕೃತ ಭಾಷೆಯಾಗಿದೆ. ಅಧಿಕೃತ ಅಂತಂದರೆ ಮುಂದೆ ಏನು ಅಂತ ನೋಡೋಣ. ಅಧಿಕೃತ ಭಾಷೆಯಾಗಿದೆ ಮತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನರು ಮಾತನಾಡುವ ಭಾಷೆಗಳಲ್ಲಿ ಒಂದಾಗಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ಕನ್ನಡ ಪದಗಳು ಬಳಕೆಯಾಗಿರುವುದು ಕಂಡುಬರುತ್ತದೆ. ಅಶೋಕನ ಶಾಸನ ಒಂದು ಸಿಕ್ಕಿದ ಮೇಲೆ ಅವರ ಶಾಸನದಲ್ಲಿ ಕನ್ನಡ ಬಳಕೆ ಆಗಿದ್ದರಿಂದ 3ನೇ ಶತಮಾನದಿಂದಲೇ ಕನ್ನಡ ಬಳಕೆಯಲ್ಲಿತ್ತು ಎಂಬುದು, ಮತ್ತು ಅದರ ಮಧ್ಯದಲ್ಲಿ ಬೇರೆ ಪಾಶ್ಚಾತ್ಯರ ಪ್ರಭಾವದಿಂದ ಮೋಸ್ಟ್ಲಿ ಕನ್ನಡ ಅಲ್ಲಿ ನಶಿಸಿ ಹೋಗಿರ್ಬೋದು ಅನ್ನುವಂಥ ಒಂದು ಊಹೆ ಇದೆ. ಹಾಗಾಗಿ ಕನ್ನಡ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ಬಳಕೆಯಾಗಿತ್ತು ಅನ್ನೋದು ನಮಗೆ ಕಂಡುಬರುತ್ತೆ. ವಿಶ್ವದಲ್ಲೇ 29ನೇ ಸ್ಥಾನವನ್ನು ಹೊಂದಿರುವಂತಹ ಭಾಷೆ ಯಾವುದು ಅಂತಂದರೆ ಅದು ನಮ್ಮ ಕನ್ನಡ. ಕನ್ನಡ ಸಾಹಿತ್ಯದ ಪ್ರಕಾರಗಳು: ಪುರಾತನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ. ನಾವಿಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನ ನೋಡೋಕೆ ಹೋದರೆ ಅದು ಕೂಡ ತುಂಬ ಲೆಂತಿಯಾಗಿ ಹೋಗುತ್ತೆ. ನಾನು ಹಾಗಾಗಿ ಜಸ್ಟ್ ಮೈನ್ ಪಾಯಿಂಟ್ಸ್ ಅಷ್ಟೇ ತಗೊಂಡಿದ್ದೀನಿ. ಪುರಾತನ ಕನ್ನಡ ಸಾಹಿತ್ಯದಲ್ಲಿ ಏನೆಲ್ಲ ಇತ್ತು ಅಂತಂದರೆ ಕಾವ್ಯಗಳು, ವಚನಗಳು, ಇವನ್ನೆಲ್ಲ ಏನು ಬಳಸ್ತಾ ಇದ್ದಿದ್ದು ಇದು ಪುರಾತನ ಕನ್ನಡ ಸಾಹಿತ್ಯವಾಗಿತ್ತು. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ದ್ವಿಪದಿಗಳು, ಶೃಂಗಾರ, ವೀರರಸ ಇವೆಲ್ಲ ಬಂತು. ಆಧುನಿಕ ಕನ್ನಡ ಸಾಹಿತ್ಯ ಅಂತಂದರೆ ಈಗ ನಾವೇನು ಪ್ರಸ್ತುತ ಬಳಸ್ತಾ ಇದ್ದೀವಲ್ಲ ಇದು ಆಧುನಿಕ ಕನ್ನಡ ಸಾಹಿತ್ಯವಾಗಿದೆ. ಆಡಳಿತ ಭಾಷೆ ಅಂತಂದರೆ ಏನು ಅಂತ ಹೇಳೋದಾದರೆ, ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ರಾಷ್ಟ್ರದಲ್ಲಿ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಲು ಬಳಸುವ ಒಂದು ಭಾಷೆಯನ್ನು ನಾವು ಆಡಳಿತ ಭಾಷೆ ಅಂತ ಕರಿತೀವಿ. ಇದರಲ್ಲಿ ಸರ್ಕಾರ ನಡೆಸುವಂತಹ ಕಚೇರಿಗಳ ದಾಖಲೆಗಳು, ಅಧಿಸೂಚನೆ ಅಂದರೆ ನೋಟಿಫಿಕೇಶನ್, ಕಾನೂನುಗಳು, ಲಾ, ಸಭೆಗಳು ಮತ್ತು ಜನಸಾಮಾನ್ಯರೊಂದಿಗಿನ ಸಂವಹನ, ಜನಸಾಮಾನ್ಯರೊಂದಿಗೆ ಮಾತನಾಡುವಂತಹ, ಸಂಪರ್ಕಿಸುವಂತಹ ಸಂವಹನ ಇತ್ಯಾದಿ ಎಲ್ಲವೂ ಕೂಡ ಯಾವ ಭಾಷೆಯಲ್ಲಿ ನಡೆಯುತ್ತೋ ಆ ಭಾಷೆಯನ್ನು ನಾವು ಆಡಳಿತ ಭಾಷೆ ಅಂತ ಕರಿತೀವಿ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಆಳುವವರು ಮತ್ತು ಆಳಲ್ಪಡುವವರ ಅಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಆಳಲ್ಪಡುವವರ ನಡುವೆ ಬಳಕೆಯಾಗುವ ಭಾಷೆಯನ್ನು ಆಡಳಿತ ಭಾಷೆ ಎಂದು ಕರೆಯಲಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಯಾರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ ಮತ್ತು ನಾವು ಯಾರು ಅವ್ರ ಕಡೆಯಿಂದ ಆಳಿಸ್ಕೋತೀವಲ್ಲ ಅವ್ರಗಳ ನಡುವೆ ನಡೆಯುವಂತಹ ಅಥವಾ ಬಳಕೆಯಾಗುವಂತಹ ಭಾಷೆ ಇದೆಯಲ್ಲ, ಆ ಭಾಷೆಯನ್ನು ನಾವು ಆಡಳಿತ ಭಾಷೆ ಎಂದು ಕರೆಯುತ್ತೇವೆ. ಈ ಆಡಳಿತ ಭಾಷೆ ಏನು ಮಾಡುತ್ತೆ ಅಂತಂದರೆ ಪ್ರಜೆಗಳು ಅಂತಂದರೆ ಯಾರು? ನಾವು ಜನಸಾಮಾನ್ಯರು ಮತ್ತು ಪ್ರಭುಗಳ ಅಂತಂದರೆ ಆಳ್ವಿಕೆ ಮಾಡುವಂತಹವರು ಯಾರು? ರಾಜರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರುಗಳ ನಡುವಿನ ಸಂಪರ್ಕವನ್ನು ಕಲ್ಪಿಸುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಜನರಾಡುವ ಭಾಷೆಯೇ
ಆಡಳಿತ ಭಾಷೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನರು ಯಾವ ಭಾಷೆಯನ್ನು ಮಾತಾಡ್ತಾರೋ ಅದೇ ಭಾಷೆ ಆಡಳಿತ ಭಾಷೆಯಾಗಿರುತ್ತದೆ. ಕರ್ನಾಟಕದ ಆಡಳಿತ ಭಾಷೆ ಯಾವುದು ಅಂತ ನಾವು ನೋಡೋದಾದ್ರೆ ಕನ್ನಡಕ್ಕೆ ಕರ್ನಾಟಕದಲ್ಲಿ ಸಾರ್ವಭೌಮ ಸ್ಥಾನವಿದೆ. ಕನ್ನಡವೇ ಇಲ್ಲಿನ ಬಹುಸಂಖ್ಯಾತರ ಆಡುಭಾಷೆ. ಕರ್ನಾಟಕದಲ್ಲಿ ಇರುವಂತಹ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು ಅಂತಂದ್ರೆ ಕನ್ನಡ. ಹಾಗಾಗಿ ನಮ್ಮ ಕನ್ನಡಕ್ಕೆ ಸಾರ್ವಭೌಮ ಸ್ಥಾನವಿದೆ, ಒಂದು ಉತ್ತಮವಾದ ಸ್ಥಾನ ಇದೆ. 1963 ಕನ್ನಡವು ಕರ್ನಾಟಕದ ರಾಜಭಾಷೆಯಾಗಿ ಇರುವುದು ಎಂದು ಕಾಯ್ದೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಎಲ್ಲ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಕನ್ನಡದಲ್ಲೇ ನಡೆಸುವಂತೆ ನಿರ್ದೇಶಿಸುತ್ತದೆ. ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲೇ ಎಲ್ಲ ಸರ್ಕಾರಿ ಕಾಯ್ದೆಗಳು, ಆದೇಶಗಳು, ಕಾನೂನುಗಳು ಇರಬೇಕು ಅನ್ನೋದು ಕಾಯ್ದೆಯಾಗಿರುತ್ತೆ. ಆಡಳಿತ ಭಾಷೆಯ ಪ್ರಾಮುಖ್ಯತೆ ಹಂಗಂತಂದರೆ ಆಡಳಿತ ಭಾಷೆನ ನಾವು ಏನಕ್ಕೆ ಬಳಸಬೇಕಾಗತ್ತೆ, ಅದರ ಮುಖ್ಯ ಉದ್ದೇಶಗಳೇನು ಅಥವಾ ಅದರ ಮುಖ್ಯ ಪ್ರಾಮುಖ್ಯತೆ ಏನು ಅಂತ ಹೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಬೇರೆ ರಾಜ್ಯಕ್ಕೆ ಅಂದರೆ ತಮಿಳ್ನಾಡಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅಲ್ಲಿ ನಮಗೆ ತಮಿಳ್ ಬರೋದಿಲ್ಲ. ಆಗ ಅಲ್ಲಿ ಬೇರೆಯವ್ರು ಯಾರೋ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂತಂದಾಗ ನಮ್ಗೆ ಅವ್ರಿಗೆ ಹಿಂದೆ ಹೇಳ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗಲ್ಲ. ಅದಕ್ಕೆ ನಾವು ಅವರಿಗೆ ತಿರುಗಿಸಿ ಉತ್ತರ ಕೊಡೋದಕ್ಕೆ ಆಗಲ್ಲ. ಆಗಿದ್ದಾಗ ನಮ್ಮ ಮತ್ತು ಅವರ ನಡುವೆ ಯಾವುದೇ ರೀತಿಯ ಕಮ್ಯುನಿಕೇಷನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರು ಹೇಳಿದ್ರು ನಮಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಆಗ ಏನಾಗುತ್ತೆ, ನಮ್ಮ ಅವರ ಮಧ್ಯೆ ಬಾಂಧವ್ಯ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಅರ್ಥ ಆಗದೇ ಇದ್ದಾಗ ನಾವು ಅದನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆ ಇಲ್ಲಿ ಆಡಳಿತ ಭಾಷೆ ಯಾವಾಗಲೂ ಜನಸಾಮಾನ್ಯರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆಯಲ್ಲೇ ನಡೆದಾಗ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅದರಿಂದ ನಾವೇನು ಮಾಡ್ಬೋದು, ಅವರಿಗೆ ಸ್ಪಂದಿಸ್ಬೋದು. ಹಾಗಾಗಿ ಆಡಳಿತ ಭಾಷೆ ಜನಸಾಮಾನ್ಯರ ಭಾಷೆಯಲ್ಲಿ ಇದ್ದರೆ ಸ್ಪಂದನಾಶೀಲವಾಗಿರುತ್ತದೆ, ಪಾರದರ್ಶಕವಾಗಿರುತ್ತದೆ, ಟ್ರಾನ್ಸ್ಪರೆಂಟ್ ಆಗಿರುತ್ತದೆ. ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನು ನಾವು ಕೂಡ ತಿಳ್ಕೊಬೋದು, ಅರ್ಥ ಮಾಡ್ಕೊಳ್ಬೋದು. ನಾವು ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ನ ನೋಡೋದಾದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ಬೋದು. ನಾವು ಯಾರಾದರೂ ತಪ್ಪು ಮಾಡಿದಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಅವ್ರಿಗೆ ಪ್ರಶ್ನೆಯನ್ನು ಕೂಡ ಕೇಳುವಂತಹ, ನಮ್ಮ ತಪ್ಪಿಲ್ಲ ಅಂತಂದಾಗ ಅವ್ರು ನಮ್ಮನ್ನು ತಪ್ಪು ಅಂತ ಹೇಳಿದಾಗ ನಾವು ಅದನ್ನು ಪ್ರಶ್ನೆಯನ್ನು ಮಾಡುವಂತಹ ಒಂದು ಅವಕಾಶ ನಮಗಿದೆ. ಹಾಗೆಯೇ ಆ ಥರ ಇದ್ದಾಗ ಅದೇನಾಗುತ್ತೆ, ಪಾರದರ್ಶಕವಾಗಿರುತ್ತೆ, ಯಾವುದೇ ರೀತಿ ತೊಂದರೆಗಳಾಗಲ್ಲ, ಮೋಸ ಆಗೋದಿಲ್ಲ. ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳು, ಆದೇಶಗಳು ಜನಸಾಮಾನ್ಯರ ಭಾಷೆಯಲ್ಲಿ ಇದ್ದರೆ ಮಾತ್ರ ಅದು ಜನರಿಗೆ ನೇರವಾಗಿ ತಲುಪುತ್ತದೆ. ಈಗ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತಂದಾಗ ಅವ್ನು ಮಾತಾಡೋ ಭಾಷೆ ನಮಗೆ ಅರ್ಥವಾದಾಗ ಮಾತ್ರ ಅವನು ಏನು ಹೇಳ್ತಿದ್ದಾನೆ ಅನ್ನೋದು ನಮಗೆ ಗೊತ್ತಾಗತ್ತೆ, ನಮ್ಮನ್ನು ತಲುಪತ್ತೆ. ಸರ್ಕಾರವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಆದೇಶಗಳು ಜನಸಾಮಾನ್ಯರ ಭಾಷೆಯಲ್ಲಿ ಇದ್ದಾಗ ಮಾತ್ರ ಅದು ಜನರಿಗೆ ನೇರವಾಗಿ ತಲುಪುತ್ತದೆ. ಜನರು ಸಹ ತಮ್ಮ ಕುಂದು ಕೊರತೆಗಳನ್ನು, ಕೋರಿಕೆಗಳನ್ನು ತಾವಾಡುವ ಭಾಷೆಯಲ್ಲಿ ತಿಳಿಸಲು ಸುಲಭವಾಗುತ್ತದೆ. ಈಗ ನಮಗೆ ಬರುವಂತಹ ಭಾಷೆಯಲ್ಲಿ ನಾವು ಸುಲಭವಾಗಿ ಸರ್ಕಾರಕ್ಕೆ ನಮ್ಮ ಕುಂದು ಕೊರತೆಗಳೇ ಆಗಿರ್ಬೋದು, ನಮ್ಮ ಸಮಸ್ಯೆಗಳು ಏನಿದೆಯಾ ಅದನ್ನು ನಾವು ಸರ್ಕಾರಕ್ಕೆ ನೇರವಾಗಿ ಹೇಳೋದಕ್ಕೆ ನಮಗೆ ಸುಲಭವಾಗುತ್ತದೆ. ಸರ್ವರಿಗೂ ಅರ್ಥವಾಗುವ ಕನ್ನಡದಲ್ಲಿಯೇ ವ್ಯವಹಾರ ನಡೆದಾಗ ಪ್ರಜೆ ಮತ್ತು ಪ್ರಭುತ್ವದ ನಡುವೆ ಮಧುರವಾದ ಬಾಂಧವ್ಯ ಬೆಳೆಯುತ್ತದೆ. ಪ್ರಜೆಗಳು ಮತ್ತು ಪ್ರಭುತ್ವ ಅಂತಂದರೆ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೋ ಅವರು ರಾಜಕಾರಣಿಗಳಾಗಿರ್ಬೋದು ಅಥವಾ ರಾಜರಾಗಿರ್ಬೋದು, ಆಳ್ವಿಕೆ ಮಾಡುವವರು ಮತ್ತು ಆಳಲ್ಪಡುವವರ ನಡುವೆ ಮಧುರವಾದ ಬಾಂಧವ್ಯ ಬೆಳೆಯುತ್ತದೆ. ಪರಸ್ಪರ ನಂಬಿಕೆ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪರಸ್ಪರ ನಂಬಿಕೆ ದೃಢವಾಗುತ್ತದೆ. ಆಗ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರು ಯಾವುದೇ ರೀತಿ ಕಾನೂನುಗಳನ್ನು ತಂದರೆ ಅದನ್ನು ನಾವು ನಿಸ್ಸಂದೇಹವಾಗಿ ನಂಬಬಹುದು, ನಂಬಿಕೆ ದೃಢವಾಗುತ್ತದೆ. ಆಡಳಿತ ಸುಸೂತ್ರವಾಗಿ ಸರ್ವೋದಯ ಆಶಯ ಸಾಧಿತವಾಗುತ್ತದೆ. ಆಡಳಿತ ಏನಾಗುತ್ತೆ, ಅವರಿಗೆ ಆಡಳಿತ ಮಾಡೋರಿಗೂ ಕೂಡ ನಾವು ಬೇಗ ಸ್ಪಂದನೆಯನ್ನು ಕೊಟ್ಟಾಗ ಆರಾಮಾಗಿ ಆಡಳಿತವನ್ನು ಮಾಡಿಕೊಂಡು ಹೋಗಬಹುದಾಗುತ್ತದೆ. ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತಂದರೆ ಜನಸಾಮಾನ್ಯರೊಂದಿಗಿನ ಸಂಪರ್ಕ, ಜನರು ತಮ್ಮ ಸರ್ಕಾರದೊಂದಿಗೆ ತಮ್ಮದೇ ಭಾಷೆಯಲ್ಲಿ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ. ಇದರಿಂದ ಆಡಳಿತ ಪಾರದರ್ಶಕವಾಗಿರುತ್ತದೆ ಮತ್ತು ಜನರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ಸಾಂಸ್ಕೃತಿಕ ಗುರುತಿನ ಸಂರಕ್ಷಣೆ. ಆಡಳಿತ ಭಾಷೆ ಒಂದು ಸಮುದಾಯದ ಸಾಂಸ್ಕೃತಿಕ ಗುರುತಿನ ಪ್ರತಿನಿಧಿಯಾಗಿದೆ. ಇದು ಭಾಷೆಯನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತದೆ. ಈ ಆಡಳಿತ ಭಾಷೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಸಾಂಸ್ಕೃತಿಕ ಗುರುತಿನ ನಮ್ಮ ಸಂಸ್ಕೃತಿ ಏನಿದೆಯಲ್ಲ ಆ ಸಂಸ್ಕೃತಿಯನ್ನು ಗುರುತಿಸುವಂತಹ, ಅದನ್ನು ರಕ್ಷಣೆ ಮಾಡುವಂತಹ ಒಂದು
ಭಾಷೆಯಾಗಿರುತ್ತದೆ. ಇದು ಭಾಷೆಯನ್ನ ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತೆ. ರಾಷ್ಟ್ರೀಯ ಏಕತೆ. ರಾಷ್ಟ್ರೀಯ ಏಕತೆ ಅಂತಂದ್ರೆ ಏನು? ಎಲ್ಲ ಜನರು ಒಂದೇ ಭಾಷೆಯನ್ನು ಬಳಸುವುದರಿಂದ ರಾಷ್ಟ್ರೀಯ ಏಕತೆ ಬಲಗೊಳ್ಳುತ್ತದೆ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಾಗಲಿ ಮೇಲು ಕೀಳು ಎಂಬುದಾಗಲಿ ಬರುವುದಿಲ್ಲ. ಎಲ್ಲರೂ ಕೂಡ ಒಂದೇ ಎನ್ನುವಂತಹ ಒಂದು ಭಾವನೆ ಬೆಳೆಯುತ್ತದೆ. ಆಡಳಿತದ ದಕ್ಷತೆ. ಎಲ್ಲ ಸರ್ಕಾರಿ ಕೆಲಸ ಕಾರ್ಯಗಳು ಒಂದೇ ಭಾಷೆಯಲ್ಲಿ ನಡೆಯುವುದರಿಂದ ಆಡಳಿತದ ದಕ್ಷತೆ ಹೆಚ್ಚಾಗುತ್ತದೆ. ಆಡಳಿತದ ದಕ್ಷತೆ ಅಂತಂದರೆ ಅವರು ಮಾಡುವಂತಹ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ. ಎಲ್ಲರೂ ಕೂಡ ಒಂದೇ ಭಾಷೆಯಲ್ಲಿ ಮಾಡುವುದರಿಂದ ಇಲ್ಲಿ ಯಾವುದೇ ರೀತಿಯ ತಪ್ಪು ಕಲ್ಪನೆಗಳಾಗಲಿ ತಪ್ಪು ಅರ್ಥಗಳಾಗಲಿ ಬರದೇ ಇರೋದರಿಂದ ಅವರಿಗೆ ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ. ಕನ್ನಡ ಅನ್ನೋದು ಬರೀ ಒಂದು ಭಾಷೆ ಅಲ್ಲ, ಅದು ನಮ್ಮ ನಾಡಿನ, ನಮ್ಮ ರಾಜ್ಯದ ಒಂದು ಹೆಮ್ಮೆ, ನಮ್ಮ ಸಂಸ್ಕೃತಿಯ ಆಧಾರ, ನಮ್ಮ ಸಂಸ್ಕೃತಿಗೆ ಒಂದು ಆಧಾರವಾಗಿದೆ ಕನ್ನಡ ಅನ್ನುವಂತಹದ್ದು. ಇದು ಕೇವಲ ಒಂದು ಭಾಷೆಯಷ್ಟೇ ಅಲ್ಲ, ನಮ್ಮ ಗತಕಾಲದ ಸಂಪತ್ತು. ನಮ್ಮ ಗತಕಾಲದಲ್ಲಿ ಏನಾದರೂ ಒಂದು ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅನ್ನೋದಾದರೆ ಅದು ನಮ್ಮ ಕನ್ನಡವಾಗಿರುತ್ತದೆ. ಕನ್ನಡಕ್ಕಿಂತ ಹೆಚ್ಚಿನ ಸಂಪತ್ತು ಮತ್ತೊಂದಿಲ್ಲ. ವರ್ತಮಾನದ ವೈಭವ ಮತ್ತು ಭವಿಷ್ಯದ ಆಶಯಗಳನ್ನು ಒಳಗೊಂಡ ಸಮಗ್ರ ಸಂಸ್ಕೃತಿಯ ಪ್ರತಿನಿಧಿಯಾಗಿದೆ. ಆದರೆ ಕನ್ನಡವು ಆಡಳಿತ ಭಾಷೆಯಾಗಿ ಹೇಗೆ ಬೆಳೆದು ಬಂದಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವೇನು ಮಾಡಬೇಕಾಗುತ್ತೆ? ನಾವು ಇತಿಹಾಸವನ್ನು ನೋಡಬೇಕಾಗುತ್ತೆ. ಕನ್ನಡದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಕನ್ನಡದ ಇತಿಹಾಸವನ್ನು ನೋಡ್ತಾ ಹೋಗಬೇಕಾಗುತ್ತೆ. ಕನ್ನಡದ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ತುಂಬ ದೊಡ್ಡ ಇತಿಹಾಸವನ್ನೇ ಹೊಂದಿರುವಂತಹ ಒಂದು ಭಾಷೆ ಅದು ನಮ್ಮ ಕನ್ನಡವಾಗಿದೆ. ಕನ್ನಡ ಸಾಹಿತ್ಯ ಸಮೃದ್ಧವಾದ ಸಾಹಿತ್ಯವನ್ನು ಕೊಟ್ಟಿರುವಂತಹ ಒಂದು ಭಾಷೆಯಾಗಿದೆ. ಸಮೃದ್ಧವಾದ ಸಾಹಿತ್ಯವು ಕನ್ನಡಕ್ಕೆ ಒಂದು ಪ್ರತ್ಯೇಕವಾದ ಗುರುತನ್ನು ನೀಡುತ್ತದೆ. ಕನ್ನಡಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಗುರುತು ತಂದುಕೊಟ್ಟಿದ್ದು ಯಾರು ಅಂತಂದರೆ ಕನ್ನಡದಲ್ಲಿರುವಂತಹ ಅತಿ ಹೆಚ್ಚೆಚ್ಚು ಇರುವಂತಹ ಒಂದು ಸಾಹಿತ್ಯವಾಗಿರುತ್ತದೆ. ನಮ್ಮ ಕವಿಗಳು ನೀಡಿರುವಂತಹ ಕೃತಿಗಳಾಗಿರ್ಬೋದು, ಅವರು ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆಯಲ್ಲ ಆ ಕೊಡುಗೆ ಎಲ್ಲ ನಮ್ಮ ಕನ್ನಡಕ್ಕೆ ಬಂದು ಸೇರಿದ್ರಿಂದ ಕನ್ನಡ ಒಂದು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಸಂಸ್ಕೃತಿನೂ ಕೂಡ ಆಡಳಿತ ಭಾಷೆಯಾಗಿ ಬೆಳೆಯೋದಕ್ಕೆ ಒಂದು ಮೂಲ ಕಾರಣವಾಗುತ್ತೆ. ಹೇಗೆ ಅಂತಂದರೆ ಕನ್ನಡವು ಕರ್ನಾಟಕದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಕನ್ನಡ ಅನ್ನೋದು ಬರೀ ಭಾಷೆಯಲ್ಲ, ಅದು ಒಂದು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಜನಪ್ರಿಯತೆ. ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಜನಪ್ರಿಯತೆ ಇದೆ. ಇದು ವಿಶ್ವದಲ್ಲೇ 29ನೆಯ ಸ್ಥಾನವನ್ನು ಪಡೆದಿದೆ. ಕರ್ನಾಟಕದ ಜನರಲ್ಲಿ ಕನ್ನಡದ ಬಗ್ಗೆ ಅಗಾಧವಾದ ಪ್ರೀತಿ ಇದೆ. ಕನ್ನಡ ಅನ್ನುವಂಥದ್ದನ್ನು ತುಂಬ ಹೆಚ್ಚು ಪ್ರೀತಿಸುವಂತಹ ಜನರು ಇದ್ದಾರೆ. ಆ ಪ್ರೀತಿನೇ ಕನ್ನಡ ಒಂದು ಆಡಳಿತ ಭಾಷೆಯಾಗಿ ಬೆಳೆದು ಬರೋದಕ್ಕೆ ಸಾಧ್ಯವಾಗುತ್ತದೆ. ಕನ್ನಡ ಒಂದು ಜೀವಂತ ಭಾಷೆಯಾಗಿದ್ದು ಅದು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಮತ್ತು ಬೆಳೆಯುತ್ತಿರುತ್ತದೆ. ಕನ್ನಡ ಅನ್ನೋದು ಒಂದು ಜೀವಂತ ಭಾಷೆಯಾಗಿದೆ. ಕನ್ನಡ ಅದು ನಿರಂತರವಾಗಿ ಬೆಳೀತಾನೇ ಇದೆ. ಆಗ ನಮ್ಮ ಕವಿಗಳೇ ಪಂಪ, ರನ್ನ, ನಮ್ಮ ಇತ್ತೀಚಿನ ಕುವೆಂಪುಗಳು, ದ ರಾ ಬೇಂದ್ರೆ ಇವರೆಲ್ಲ ಕನ್ನಡಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಇದೆಯಲ್ಲ ಅದು ತುಂಬ ಅಪಾರವಾದದ್ದು. ಅದರಿಂದ ಕನ್ನಡ ಬೆಳೀತಾ ಬಂತು. ಇನ್ನೂ ಕೂಡ ಕನ್ನಡ ನಿರಂತರವಾಗಿ ಬೆಳೀತಾನೇ ಇದೆ. ಆಗ ಕವಿಗಳು ಕಾದಂಬರಿ, ಕಥೆ, ಕವನ, ಕೃತಿಗಳನ್ನು ಬರೆಯೋದ್ರ ಮೂಲಕ ಕನ್ನಡವನ್ನು ಬೆಳೆಸಿದ್ರೆ ಈಗ ಸಿನಿಮಾ ರಂಗ ಕನ್ನಡವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಕನ್ನಡವು ಒಂದು ಜೀವಂತ ಭಾಷೆಯಾಗಿದ್ದು ಅದು ನಿರಂತರವಾಗಿ ಬದಲಾಗುತ್ತಿದೆ ಮತ್ತು ಬೆಳೆಯುತ್ತಿದೆ. ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಕನ್ನಡ ಭಾಷೆಗೆ ಹೊಸ ಆಯಾಮ ನೀಡುತ್ತಿದೆ. ತಂತ್ರಜ್ಞಾನ ಬೆಳೀತಾ ಹೋಗ್ತಾ ಇದ್ದಂಗೆ ಕನ್ನಡನೂ ಕೂಡ ಬೆಳೀತಾ ಹೋಗ್ತಾ ಇದೆ. ಕವಿಗಳು ಬರೀತಿದ್ದಂತಹ ಸಾಹಿತ್ಯ ನಮ್ಮ ಕನ್ನಡಕ್ಕೆ ಒಂದು ಕೊಡುಗೆಯಾಗಿದ್ರೆ ಈಗ ಕನ್ನಡ ಸಿನಿಮಾ, ನಾಟಕಗಳು ನಮ್ಮ ಕನ್ನಡಕ್ಕೆ ಕೊಟ್ಟಂತಹ ಒಂದಷ್ಟು ಕೊಡುಗೆಗಳಾಗಿದೆ. ಈ ಎಲ್ಲ ಕಾರಣದಿಂದ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಬೆಳೆದು ಬಂದಿದೆ. ಕನ್ನಡವು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿರುವುದು ಮಾತ್ರವಲ್ಲದೆ ರಾಜ್ಯದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಪರಂಪರೆಯ ಆಧಾರ ಸ್ತಂಭವಾಗಿದೆ. ಕನ್ನಡ ಭಾಷೆ ಅನ್ನುವಂಥದ್ದು ರಾಜ್ಯದ ಅಧಿಕೃತ ಭಾಷೆ ಮಾತ್ರ ಅಲ್ಲ, ರಾಜ್ಯದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಪರಂಪರೆಯ ಆಧಾರ ಸ್ತಂಭವಾಗಿದೆ. ಕನ್ನಡ ಒಂದು ಭಾಷೆ ಒಂದು ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಿರೋದೇ ಈ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುವುದೇ ಈ ಸಂಸ್ಕೃತಿ, ಸಾಹಿತ್ಯಗಳು ಇವೆಲ್ಲದರಿಂದ ಸಾಧ್ಯವಾಗಿದೆ. ಕನ್ನಡ ಒಂದು ಸಾಹಿತ್ಯ ಅಷ್ಟೊಂದು ಬೃಹದಾಕಾರವಾಗಿ ಬೆಳೆದಿರುವಂತಹ ಒಂದು ಸಾಹಿತ್ಯವಾಗಿದೆ. ಆಡಳಿತ ಭಾಷೆಯಾಗಿ ಕನ್ನಡವು ಇಂದು ಇರುವ ಸ್ಥಾನಕ್ಕೆ ಬರಲು ದೀರ್ಘ ಹಾಗೂ ಸಂಕೀರ್ಣವಾದ ಇತಿಹಾಸವನ್ನು ಹೊಂದಿದೆ. ಕನ್ನಡ ಸಾಹಿತ್ಯ ಈಗ ಒಂದು ಆಡಳಿತ ಭಾಷೆ ಅಂತ ಏನು ಕರೆಸ್ಕೊಳ್ತಾ ಇದೆ, ಈ ರೀತಿ ಆಡಳಿತ ಭಾಷೆ ಅಂತ ಕರೆಸ್ಕೊಳ್ಳೋದಕ್ಕೆ ಬಹಳಷ್ಟು ಸಂಕೀರ್ಣವಾದಂತಹ ಒಂದು ಇತಿಹಾಸವನ್ನು ಹೊಂದಿರುವಂತಹ ಒಂದು ಭಾಷೆ ಅಂತಂದರೆ ಅದು ನಮ್ಮ ಕನ್ನಡ ಭಾಷೆಯಾಗಿದೆ.
ಈ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ನಮ್ಮ ಕನ್ನಡ ಭಾಷೆ ಹೇಗೆಲ್ಲ ಬಳಕೆಗೆ ಬಂತು ಅಂತ ನೋಡೋದಾದರೆ, ಕನ್ನಡ ಭಾಷೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿತ್ತು. ಶಾಸನಗಳು, ತಾಮ್ರ ಶಾಸನಗಳು ಸಾಕ್ಷಿಯಾಗಿದೆ. ಕನ್ನಡ ಭಾಷೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿ ಇತ್ತು ಅನ್ನೋದನ್ನ ಹೇಳಿದ್ದು ಯಾರು ಅಂತಂದರೆ ನಮ್ಮ ಶಾಸನಗಳು. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ನಾವೇನು ಕರಿತೀವಿ, ಇದು ನಮ್ಮ ಕನ್ನಡ ಭಾಷೆಯ ಒಂದು ಕಾಲವನ್ನು ನಿರ್ಧರಿಸೋಕ್ಕೆ ಸಹಾಯವನ್ನು ಮಾಡುತ್ತೆ. ಮಧ್ಯಕಾಲದಲ್ಲಿ ಏನಾಯಿತು, ಮಧ್ಯಕಾಲದಲ್ಲಿ ಹೇಗೆ ಕನ್ನಡ ಬೆಳವಣಿಗೆ ಹೋಯಿತು ಅಂತ ನೋಡೋದಾದರೆ, ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯಗಳ ಕಾಲದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು. ಹಾಗೆಲ್ಲ ಕನ್ನಡ ಭಾಷೆ ಬೆಳಿಬೇಕು, ನಮ್ಮ ಕನ್ನಡ ಭಾಷೆ ಮುಂದೆ ಇನ್ನೂ ಹೆಚ್ಚೆಚ್ಚು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆಗ ಆಳ್ವಿಕೆ ಮಾಡಿದಂಥ ಎಲ್ಲ ರಾಜವಂಶಸ್ಥರು ಕೂಡ ಕನ್ನಡ ಭಾಷೆ ಸಾಹಿತ್ಯಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಆ ಕಾಲದಲ್ಲಿ ಅನೇಕ ಸಾಹಿತ್ಯ ಕೃತಿಗಳು ರಚನೆಯಾದವು ಮತ್ತು ಕನ್ನಡ ಭಾಷೆ ಸಮೃದ್ಧವಾಯಿತು. ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗೋದಕ್ಕೆ ಮೂಲ ಕಾರಣ ಏನು ಅಂತಂದರೆ ಕನ್ನಡ ಸಾಹಿತ್ಯ. ಆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ಯಾರು? ನಮ್ಮ ಪೂರ್ವಜರಾಗಿರುವಂತಹ ನಮ್ಮ ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಸಾಮ್ರಾಜ್ಯದ ಅರಸರು. ಇವರೆಲ್ಲರೂ ಕೊಟ್ಟಂತಹ ಪ್ರೋತ್ಸಾಹದಿಂದ ಕನ್ನಡ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಆರಂಭಿಕ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಕನ್ನಡ ಭಾಷೆ ಒಂದು ಕಾಲದಲ್ಲಿ ಬೆಳವಣಿಗೆ ಆಯಿತು, ಮತ್ತು ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆಗ ತಮಗೆ ಕನ್ನಡ ಭಾಷೆ ಬರೋದಿಲ್ಲ ಅಂತ ಇಂಗ್ಲೀಷನ್ನು ಹೆಚ್ಚೆಚ್ಚಾಗಿ ಬಳಕೆಗೆ ತರ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕನ್ನಡಕ್ಕೋಸ್ಕರ ಹಲವಾರು ಚಳುವಳಿಗಳು, ಹೋರಾಟಗಳು, ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕೂಡ ನಡೀತಾ ಹೋದವು. ಇವೆಲ್ಲ ಕಾರಣಗಳಿಂದ ಕನ್ನಡ ಅನ್ನುವಂತಹ ಒಂದು ಭಾಷೆ ಆಡಳಿತ ಭಾಷೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕನ್ನಡ ರಾಜ್ಯಕ್ಕೆ ಆಗ್ರಹಿಸುವ ಚಳುವಳಿಗಳು ಬಲಗೊಂಡವು. ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಒಂದು ಕಡೆ ನಡೀತಾ ಇತ್ತು, ಈ ಕಡೆ ಕನ್ನಡ ಅಧಿಕೃತ ಭಾಷೆ ಆಗಬೇಕು ಅಂತ ಹೇಳಿ ಕನ್ನಡಕ್ಕೋಸ್ಕರ ಕೂಡ ಅನೇಕ ಚಳುವಳಿಗಳು ನಡೀತಾ ಹೋದವು. ಈ ಎಲ್ಲ ಕಾರಣಗಳಿಂದ ಕನ್ನಡ ಭಾಷೆ ಅಭಿವೃದ್ಧಿಯನ್ನು ಹೊಂದಿತು ಅಂತ ಹೇಳ್ಬೋದು. ಕರ್ನಾಟಕ ಏಕೀಕರಣಗೊಂಡಿದ್ದು ಯಾವಾಗ ಅಂತಂದರೆ 1956. ಅಂತಹ ಸಂದರ್ಭದಲ್ಲಿ ರಾಜ್ಯಗಳ ವಿಭಜನೆ ಏನಾಗ್ತಾ ಬಂತು, ಆಗ ಕನ್ನಡ ಭಾಷೆ ಅನ್ನುವಂತಹದ್ದು ಕರ್ನಾಟಕದ ಮಾತೃಭಾಷೆಯಾಗಿತ್ತು. ಹಾಗಾಗಿ ಇದರಿಂದ ಕನ್ನಡಕ್ಕೆ ಆಡಳಿತ ಭಾಷೆಯ ಸ್ಥಾನ ದೊರೆಯಿತು. ಕದಂಬರು ಕನ್ನಡವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಮಾಡಿದರು. ಕನ್ನಡನ ಅಧಿಕೃತ ಭಾಷೆಯಾಗಿ ನೋಡಿ ಅವಾಗಲೇ ಅವರು ಜಾರಿಗೆ ತಂದಿದ್ರು. ಕದಂಬರು ಅವರ ಆಳ್ವಿಕೆಯ ಕಾಲದಲ್ಲೇ ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಆಳ್ವಿಕೆಗೆ ತಂದಿದ್ರು. ಅವರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಹೊಸ ಆಯಾಮವನ್ನು ಪಡೆಯಿತು. ಆ ಕದಂಬರ ಕಾಲದಲ್ಲಿ ಏನೇ ಅವರು ಆಳ್ವಿಕೆ ಮಾಡ್ತಿದ್ರಲ್ಲ, ಅಂತಹ ಕಾಲದಲ್ಲಿ ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿದ್ದು ಕದಂಬ ರಾಜವಂಶಸ್ಥರು. ಹಳೆಗನ್ನಡ ಸಾಹಿತ್ಯ. ಕದಂಬರ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯವನ್ನು ರಚಿಸಲಾಯಿತು. ಈಗ ಏನು ನಾವು ಬಳಸ್ತಾ ಇದ್ದೀವಿ ಇದು ಹೊಸಗನ್ನಡ. ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯ ಬಳಕೆಯಲ್ಲಿತ್ತು. ನಾವು ಪಂಪರನ್ನ ಅವರೆಲ್ಲ ಬರೆದಿರುವಂತಹ ಸಾಹಿತ್ಯವನ್ನು ನೋಡೋದಾದರೆ ಅದೆಲ್ಲ ಹಳೆಗನ್ನಡದಲ್ಲಿ ಇರುವಂತಹ ಒಂದು ಸಾಹಿತ್ಯವಾಗಿರುತ್ತೆ. ಆಗಿನ ಕಾಲದ ರಾಜರೆಲ್ಲರೂ ಆಗ ಹಳೆಗನ್ನಡ ಬಳಕೆಯಲ್ಲಿತ್ತು. ಹಾಗಾಗಿ ಹಳೆಗನ್ನಡವನ್ನೇ ಪ್ರೋತ್ಸಾಹವನ್ನು ಮಾಡ್ತಾ ಬಂದರು. ಹಾಗಾಗಿ ಹಳೆಗನ್ನಡ ಸಾಹಿತ್ಯ ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ರಾಷ್ಟ್ರಕೂಟರು ಏನೆಲ್ಲ ಮಾಡಿದ್ರು ಅಂತ ಹೇಳೋದಾದರೆ, ರಾಷ್ಟ್ರಕೂಟರ ಕಾಲವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಪಂಪರನ್ನರಂತಹ ಮಹಾಕವಿಗಳು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು. ವಿಜಯನಗರದ ಸಾಮ್ರಾಜ್ಯದಲ್ಲಿ ಕನ್ನಡದ ರಕ್ಷಣೆಯನ್ನು ಮಾಡಿದ್ರು. ಅರಸರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ರಕ್ಷಣೆಯನ್ನು ನೀಡಿದರು. ಕನ್ನಡ ಭಾಷೆ ನಶಿಸಿ ಹೋಗದಂತೆ, ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾಗದಂತೆ ತಡೆದಿದ್ದು ಯಾರು ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರು. ಕನ್ನಡ ಸಾಹಿತ್ಯದ ಬೆಳವಣಿಗೆ. ವಿಜಯನಗರದ ಕಾಲದಲ್ಲಿ ಕನ್ನಡ ಸಾಹಿತ್ಯ ವಿವಿಧ ಶಾಖೆಗಳಲ್ಲಿ ಬೆಳೆಯಿತು. ವಿಜಯನಗರದ ಸಾಮ್ರಾಜ್ಯದ ಅವರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಬೇರೆ ಬೇರೆ ಶಾಖೆಗಳಾಗಿ, ಒಂದೇ ಶಾಖೆಗಳಾಗಿ ಬೆಳೆಯಲಿಲ್ಲ, ಬೇರೆ ಬೇರೆ ಶಾಖೆಗಳಾಗಿ ಬೆಳೀತಾ ಹೋಯಿತು. ಆಧುನಿಕ ಕಾಲದಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಮತ್ತು ಕನ್ನಡಗೇನು 3ನೇ ಶತಮಾನದಲ್ಲೇ ಕನ್ನಡ ಬಗ್ಗೆ ನಮಗೆ ಗೊತ್ತಿತ್ತು, ಕನ್ನಡವನ್ನು ಅವರು ಬಳಸಿದ್ರು ಅಂತ. ಆಮೇಲೆ ನಮಗೆ ಅದರ ನಂತರದ ಕಾಲದಲ್ಲಿ ಯಾವುದೇ ಕನ್ನಡದ ಸಾಹಿತ್ಯಗಳಾಗಲಿ ಕನ್ನಡದ ಶಾಸನಗಳಾಗಿ ಸಿಕ್ಕಿರೋದಿಲ್ಲ. ಅದರ ನಂತರ 8, 9ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದ್ದು ಶಾಸನಗಳು ಸಿಗುತ್ತೆ. 19 ಮತ್ತು 20ನೇ ಶತಮಾನದಲ್ಲಿ ಕನ್ನಡದ ಪುನರುತ್ಥಾನಕ್ಕೆ ಹಲವು ವಿದ್ವಾಂಸರು ಕಾರಣರಾದರು. ಬೇರೆ ಬೇರೆ ವಿದ್ವಾಂಸರೇನಿದಾರಲ್ಲ ಅವರು ಕನ್ನಡವನ್ನು ಸಾಹಿತ್ಯವನ್ನು ಬರೆಯುವುದರ ಮೂಲಕ ಕನ್ನಡದ ವಿದ್ವಾಂಸರು ಕನ್ನಡದ ಪುನರುತ್ಥಾನಕ್ಕೆ ಕಾರಣರಾಗ್ತಾರೆ.
ಕನ್ನಡ ನಾಡು ನುಡಿ ಕೂಗು, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಭಾಷೆ, ಕರ್ನಾಟಕವನ್ನು ಕುರಿತಂತೆ ಹಲವಾರು ಗೀತೆಗಳನ್ನು ರಚಿಸಿದ್ದಾರೆ ನಮ್ಮ ಕವಿಗಳು. ಇದೆಲ್ಲದರಿಂದ ಕನ್ನಡ ಮತ್ತೆ ಒಂದು ಮರುಹುಟ್ಟನ್ನು ಪಡೆಯುವುದಕ್ಕೆ ಸಾಧ್ಯ ಆಯಿತು. ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಲು ಹೋರಾಟ ನಡೆಯಿತು. ಕನ್ನಡ ಭಾಷೆನ ರಾಜ್ಯ ಭಾಷೆಯಾಗಿ ಮಾಡಬೇಕು ಅಂತ ಹೇಳಿ ಅನೇಕ ಹೋರಾಟಗಳು ನಡೆದವು. ಕನ್ನಡ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸಲು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಸ್ಥಾಪಿಸಿದ್ರು. ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಪ್ರಶಸ್ತಿಯನ್ನು ಸ್ಥಾಪಿಸೋದ್ರ ಮೂಲಕ ಕನ್ನಡ ಸಾಹಿತ್ಯ ಏನು ಬರಿತಾ ಇದ್ದಾರಲ್ಲ ಅವರಿಗೆ, ತುಂಬ ಚೆನ್ನಾಗಿ ಸಾಹಿತ್ಯವನ್ನು ಬರೆದವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಕನ್ನಡಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದರು. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡುವ ಪ್ರಯತ್ನಗಳು ಯಾವ ರೀತಿ ಎಲ್ಲ ನಡೀತು ಅಂತ ನೋಡೋದಾದರೆ, ಕನ್ನಡ ರಾಜ್ಯೋತ್ಸವವನ್ನು ಜಾರಿಗೆ ತಂದರು. ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಭಾಷೆ ಕನ್ನಡದ ಬಗ್ಗೆ, ಕನ್ನಡ ಪ್ರಾಮುಖ್ಯತೆಯನ್ನು ನಾವು ಸಾರ್ತೀವಿ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಹೇಗಿತ್ತು ಅಂತ ನೋಡೋದಾದರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಿದ್ರು. ಇದರಿಂದ ಕನ್ನಡ ಭಾಷೆಯ ಬಳಕೆ ಕುಂಠಿತವಾಯಿತು. ಮಧ್ಯದಲ್ಲಿ ಏನು ಕನ್ನಡ ಭಾಷೆ ಸ್ವಲ್ಪ ಕುಂಠಿತವಾಗಿತ್ತಲ್ಲ, ಈ ಕುಂಠಿತವಾಗೋದಕ್ಕೆ ಕಾರಣ ಏನು? ಪಾಶ್ಚಾತ್ಯರ ಆಳ್ವಿಕೆಯಾಗಿತ್ತು. ಆ ಪಾಶ್ಚಾತ್ಯರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಭಾಷೆ ಕುಂಠಿತವಾಯಿತು. ಅವರು ತಮ್ಮ ಭಾಷೆಯನ್ನು ಆಳ್ವಿಕೆಗೆ ತಗೊಬಂದಿದ್ರು. ಹಾಗಾಗಿ ಕನ್ನಡ ಭಾಷೆ ತನ್ನ ಸ್ಥಾನವನ್ನು ಸ್ವಲ್ಪ ಹಿಂದಕ್ಕೆ ಇಟ್ಟಿತ್ತು. ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಬ್ರಿಟಿಷರ ಆಳ್ವಿಕೆ ನಡೀತಾ ಇತ್ತು. ಅವರ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇಂಗ್ಲೀಷ್ ಹೆಚ್ಚಾಗಿ ಬಳಕೆಯಲ್ಲಿತ್ತು. ಕನ್ನಡ ಭಾಷೆ ಸ್ವಲ್ಪ ಕುಂಠಿತವಾಗಿತ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಪ್ರಾದೇಶಿಕ ಭಾಷೆಗಳೇನಿದೆಯಲ್ಲ ಅಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಬಂದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಹೋರಾಟಗಳು ನಡೆದವು. ಆಗ ಬ್ರಿಟಿಷರ ಆಳ್ವಿಕೆಯಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದಂತಹ ಸಂದರ್ಭದಲ್ಲಿ ಕನ್ನಡ ನಶಿಸಿ ಹೋಗುವಂತಹ ಸಂದರ್ಭ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಕನ್ನಡ ನಶಿಸಿ ಹೋಗಬಾರ್ದು, ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅಂತ ಅಭಿಮಾನಿಗಳು ಕನ್ನಡದ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಜನರಿಗೆ ಎಚ್ಚೆತ್ತುಕೊಡುವಂತಹ ಮನವಿಯನ್ನು ಮಾಡಿದರು. ಇದರಲ್ಲಿ ಕುವೆಂಪು ಅವರು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಾಷ್ಟ್ರಭಕ್ತಿ ಗೀತೆಗಳನ್ನು ಬರೆದು ಜನರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಿದ್ದಾರೆ. ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಬರವಣಿಗೆಯ ಮೂಲಕ ಅವರು ಹೋರಾಟವನ್ನು ಮಾಡ್ತಾ ಹೋದರು. ಇದರಿಂದ ಜನರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಿದರು. ಹಾಗಾಗಿ ಕನ್ನಡ ಭಾಷೆ ಅಧಿಕೃತ ಭಾಷೆಯಾಗಿ ಮಾರ್ಪಾಡಾಗಲು ಸಾಧ್ಯವಾಯಿತು ಅಂತ ಹೇಳ್ಬೋದು. ಕನ್ನಡದ ಚಳುವಳಿ 1960ರ ದಶಕದಲ್ಲಿ ಕನ್ನಡ ಚಳುವಳಿ ವ್ಯಾಪಕವಾಗಿ ಹಬ್ಬಿತು. ಈ ಚಳುವಳಿಯ ಪರಿಣಾಮವಾಗಿ ಕನ್ನಡ ಭಾಷೆಯ ಸ್ಥಾನವನ್ನು ಬಲಪಡಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಯಿತು. ಕನ್ನಡದ ಬಗ್ಗೆ ಏನು ಚಳುವಳಿಗಳು ಹೆಚ್ಚಾಗಿ ಆಗ್ತಾ ಹೋಯ್ತಲ್ಲ, ಆ ಚಳುವಳಿಗಳು ಕನ್ನಡ ಭಾಷೆಯ ಸ್ಥಾನವನ್ನು ಭದ್ರಪಡಿಸಬೇಕು. ಬೇರೆ ಭಾಷೆಯ ಪ್ರಭಾವ ನಮ್ಮ ರಾಜ್ಯದ ಮೇಲೆ ಆಗಬಾರ್ದು ಅನ್ನೋದನ್ನು ಬಲಪಡಿಸ್ತಾ ಹೋದರು. ಬಲಪಡಿಸುವ ಉದ್ದೇಶದಿಂದ ಹೆಚ್ಚಿನ ಹಲವಾರು ಕ್ರಮಗಳನ್ನು ಕೈಗೊಂಡರು. ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಭಾಷೆಯನ್ನು ಬೆಳೆಸಲು ಮತ್ತು ರಕ್ಷಿಸಲು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದರು. ಕನ್ನಡ ನಶಿಸಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ, ಕನ್ನಡ ಭಾಷೆಯನ್ನು ಬೆಳೆಸೋದಕ್ಕೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಿದ್ರು. ಕನ್ನಡವು ಆಡಳಿತ ಭಾಷೆಯಾಗಿ ಬೆಳೆದ ಕಾರಣಗಳೇನು? ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಬೆಳೆಯೋದಕ್ಕೆ ಪ್ರಮುಖವಾದಂಥ ಕಾರಣಗಳು ಏನಕ್ಕೋಸ್ಕರ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಬೆಳೀತು ಅಂತ ನೋಡೋದಾದರೆ, ಸಾಂಸ್ಕೃತಿಕ ಪರಂಪರೆ. ಕನ್ನಡ ಅನ್ನೋಂಥ ಒಂದು ಭಾಷೆ ಇದೆಯಲ್ಲ, ಇದು ಸಾವಿರಾರು ವರ್ಷ ಅಂದರೆ 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಜನಪ್ರಿಯ ಬೆಂಬಲ. ಕರ್ನಾಟಕದ ಜನರು ಕನ್ನಡ ಭಾಷೆಯ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಹೊಂದಿದ್ದಾರೆ. ಕರ್ನಾಟಕದ ಜನರು, ನಮ್ಮ ಕರ್ನಾಟಕದಲ್ಲಿ ವಾಸಿಸುವಂತಹ ಜನರೆಂದಿರಲ್ಲ, ಅವರಿಗೆ ನಮ್ಮ ಭಾಷೆ, ನಾಡು, ನುಡಿಯ ಬಗ್ಗೆ ತುಂಬ ಅಭಿಮಾನವನ್ನು ಹೊಂದಿದ್ದಾರೆ. ಈ ಅಭಿಮಾನ ಜನಪ್ರಿಯವಾಗಿ ಬೆಂಬಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಯಿತು. ಸರ್ಕಾರದ ಪ್ರೋತ್ಸಾಹ. ಸರ್ಕಾರವೂ ಸಹ ಕನ್ನಡ ಭಾಷೆಯ ಬೆಳವಣಿಗೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಕನ್ನಡ ಬೆಳವಣಿಗೆ ಆಗಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರವೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಬಂತು.
ಕನ್ನಡ ಚಳವಳಿಯ ಪರಿಣಾಮ ಈಗ ಇವೆಲ್ಲ ಕನ್ನಡ ಚಳವಳಿಯನ್ನು ಮಾಡ್ತಾ ಬಂದರು. ಕನ್ನಡ ನಮ್ಮ ಮಾತೃಭಾಷೆಯಾಗಿದೆ, ಕನ್ನಡ ಭಾಷೆ ಆಡಳಿತ ಭಾಷೆ ಆಗಬೇಕು ಅನ್ನೋದಕ್ಕೋಸ್ಕರ ಅನೇಕ ಚಳವಳಿಗಳನ್ನು ಮಾಡಿದರು. ಈ ಚಳವಳಿಯ ಪರಿಣಾಮ ಏನಾಯಿತು ಅಂತ ನೋಡೋದಾದರೆ, ಕನ್ನಡ ಚಳವಳಿಯು ಕನ್ನಡ ಭಾಷೆಯ ಸ್ಥಾನವನ್ನು ಬಲಪಡಿಸಲು ಪ್ರಮುಖ ಪಾತ್ರವನ್ನು ವಹಿಸಿದೆ. ಇಂದು ಕನ್ನಡವು ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿದೆ. ಇವತ್ತು ನಾವು ಕನ್ನಡವನ್ನು ಏನು ಎಲ್ಲ ಕಡೆ ಬಳಸ್ತಾ ಇದ್ದೀವಲ್ಲ, ಈ ಬಳಸೋದಕ್ಕೆ ಭದ್ರ ಬುನಾದಿ ಹಾಕಿದ್ದು ಎಲ್ಲಿ ಅಂತ ನೋಡೋದಾದರೆ, ಹಿಂದೆ ಈ ನಡೆದಂತಹ ಈ ಚಳುವಳಿಗಳು, ಹೋರಾಟಗಳ ಪರಿಣಾಮವೇ ಇವತ್ತು ನಾವು ಕನ್ನಡವನ್ನು ನಮ್ಮ ಮಾತೃಭಾಷೆಯಾಗಿ, ನಮ್ಮ ಆಡಳಿತ ಭಾಷೆಯಾಗಿ ಬಳಸ್ತಾ ಇದ್ದೀವಿ. ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ನ್ಯಾಯಾಲಯಗಳು, ಮಾಧ್ಯಮಗಳು ಹೀಗೆ ಎಲ್ಲ ಕಡೆಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸಲಾಗುತ್ತಿದೆ. ಆದಾಗ್ಯೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಭಾಷೆಯನ್ನು ಬಳಸುವಂತೆ ಮಾಡಲು ಪ್ರಯತ್ನವನ್ನು ನಡೆಯುತ್ತಿದೆ.